ಈ ಹಳೆ ಕಾಲದ ಕಿಟಕಿಗಳಿಗೂ ಈ ಥರ ಈ ಸ್ಲೀಪರ್ ಬಸ್ನ ಕಿಟಕಿಗಳಿಗೂ ಬಹಳ ವ್ಯತ್ಯಾಸ ಇದೆ. ಚೈನಾದಲ್ಲಿ ಈ ಬಸ್ಗಳು ಬ್ಯಾನ್ ಆಗಿದೆ ರೀ. ಈ ಥರದ ಬಸ್ ಇಲ್ಲ. ಈ ಸ್ಲೀಪರ್ ಕೋಚ್ ಅಂತ ನಾವಿಲ್ಲಿ ಮಾತಾಡ್ತಾ ಇದ್ದೀವಲ್ವಾ, ಚೈನಾದಲ್ಲಿ ಇದಕ್ಕೆ ಆಸ್ಪದ ಇಲ್ಲ. ಎರಡೆರಡು ಅಂತಸ್ತುಗಳಲ್ಲಿ ಬಸ್ಗಳು ಇಟ್ಕೊಳ್ಳೋದು, ಈ ಥರ ಒಂದು ದುರಂತಗಳಾದಾಗ ಏನಾಗುತ್ತೆ ನೋಡಿ. ಹಳೆ ಕಾಲದಲ್ಲಿ ವಿಂಡೋ ಮ್ಯಾನ್ಯುಯಲಿ ಹಳೆ ಬಸ್ಗಳು ನೋಡಿ ಚೆಕ್ ಮಾಡ್ಕೊಳ್ಳಿ. ಇವತ್ತಿಗೂ ನಿಮಗೆ ಈ ರೆಡ್ ಬಸ್ಗಳಲ್ಲಿ ಅಥವಾ ನಮ್ಮ ಗ್ರಾಮಾಂತರ ಸಾರಿಗೆ ಬಸ್ಗಳಲ್ಲಿ ನೀವು KSRTC ಬಸ್ಗಳು ನೀವು ಚೆಕ್ ಮಾಡ್ಕೊಳ್ಬಹುದು. ದರ ಕಡಿಮೆ ಇರುತ್ತೆ ಅದರಲ್ಲಿ. ಆ ಬಸ್ಗಳಲ್ಲಿ ಮ್ಯಾನ್ಯಲಿ ಮನುಷ್ಯ ಕಿಟಕಿನ ಓಪನ್ ಮಾಡ್ತಾನೆ. ಬಟ್ ಈ ತರಹದ ಬಸ್ಸಲ್ಲಿ ಏನಾಗುತ್ತೆ, AC ಇರಬೇಕು, ACಯಲ್ಲೂ ಆಚೆ ಹೋಗ್ಬಿಡಬಾರ್ದು ಅಂತೇಳಿ ಎಲ್ಲ ಪ್ಯಾಕ್ ಅದು. ಅದಕ್ಕೆ ಇವುಗಳನ್ನು ಇಂಥ ಬಸ್ಗಳನ್ನು ಶವಪೆಟ್ಟಿಗೆಗೆ ಹೋಲಿಸ್ತಾ ಇದ್ದಾರೆ ಜನ. ಈಗ ಶವಪೆಟ್ಟಿಗೆಗೆ ಜನ ಹೋಲಿಸ್ತಿರೋದು ಯಾಕೆ ಅಂದರೆ ಇದೇ ಕಾರಣಗಳಿಗೆ. ಇಲ್ಲಿ ಏನಾಗ್ಬಿಡುತ್ತೆ ನಿಮಗೆ, ಒಮ್ಮೆ ಆ ಬಸ್ ಅಪಘಾತಕ್ಕೀಡಾಯಿತು ಅಂತ ಹೇಳಿದ್ರೆ ಡೋರ್ಗಳು ಆಟೋಮೆಟಿಕ್ಕಾಗಿ ಓಪನ್ ಆಗಲ್ಲ. ಆ ಡಿವೈಸ್ ಜಾಮ್ ಆಗಿಬಿಡುತ್ತೆ ಕೆಲವೊಮ್ಮೆ. ಎರಡೆರಡು ಆಘಾತ. ಬಸ್ ಸಡನ್ನಾಗಿ ಅಪಘಾತಕ್ಕೊಳಗಾಗಿದ್ದು ಒಂದು, ಬೆಂಕಿ ಎರಡನೇಯದ್ದು, ಹೊಗೆ ಮೂರನೇಯದ್ದು ಹೊಗೆ ಫಸ್ಟ್ ಆವರಿಸ್ಕೊಳ್ಳುತ್ತೆ, ಬೆಂಕಿ ವ್ಯಾಪಿಸ್ತಾ ಇರುತ್ತೆ. ಮನುಷ್ಯ ಆಚೆ ಹೋಗಬೇಕು ಅಂದರೆ ಆ ಒಂದು ಗ್ಲಾಸ್ ಡೋರ್ಗಳಿದೆಯಲ್ಲ ಅದನ್ನು ಬ್ರೇಕ್ ಮಾಡುವ ಶಕ್ತಿ ಆತನಿಗಿರಲ್ಲ, ಅಥವಾ ಸಮಯನೂ ಇರಲ್ಲ ಅವನಿಗೆ. ಅನೇಕರಲ್ಲಿ ಹೇಳಿದ್ದಾರೆ ನಿಮಗೆ ಏನಂದರೆ 10 ನಿಮಿಷ ನಮಗೆ ಸಿಕ್ಕಿದ್ದು ಮನುಷ್ಯರನ್ನ ಉಳಿಸೋದಕ್ಕೆ ಬದುಕಿಸೋದಕ್ಕೆ, ಬರೀ 10 ನಿಮಿಷ ಮಾತ್ರ. 10 ನಿಮಿಷ ಮುಗೀತು ಅಂದರೆ ಆದಮೇಲೆ ನಮ್ಮ ಕೈ ಮೀರಿಬಿಟ್ಟಿತ್ತು ಅಂತ. ಬಸ್ಸಲ್ಲಿಗೆಲ್ಲ ಬೆಂಕಿ ವ್ಯಾಪಿಸ್ಬಿಡುತ್ತಲ್ಲ. ಮನುಷ್ಯ ಡ್ರೈವರ್ ಕಡೆನೂ ಬರೋಕ್ಕಾಗಲ್ಲ, ಡೋರ್ ಕಡೆಗೆ. ಇನ್ನು ಕೆಲವು ಬಸ್ಗಳಲ್ಲಿ ಡ್ರೈವರ್ ಮುಂದೆನೇ ಹತ್ತಬೇಕಲ್ಲ, ಹಿಂದೆ ಡೋರ್ಗಳು ಇಲ್ಲ ಕೆಲವು ಬಸ್ಗಳಲ್ಲಿ. ಅವಾಗ ಏನಾಗ್ಬಿಡುತ್ತೆ ನಿಮಗೆ, ಅಪಘಾತಕ್ಕಾದರೆ ಸಾಮಾನ್ಯ ಮುಂಭಾಗದಿಂದ ಡ್ಯಾಶ್ ಆದರೆ ಡಿಕ್ಕಿ ಹೊಡೆದ್ರೆ ಅಲ್ಲೇ ಡ್ರೈವರ್ ಇರ್ತಾನಲ್ಲ, ಅದೇ ಜಾಮು, ಆ ಡೋರೇ ಜಾಮ್ ಆಗಿಬಿಡುತ್ತೆ. ನಿಜ ಅಲ್ವಾ? ಇಳಿಯೋಕ್ಕಾಗಲ್ಲ. ಅಕಸ್ಮಾತ್ ಅಲ್ಲಿಗೆ ಬಂದರೂ ಆ ಡೋರ್ ಓಪನ್ ಮಾಡೋಕ್ಕಾಗಲ್ಲ. ಈ ಗಾಜುಗಳನ್ನು ಬ್ರೇಕ್ ಮಾಡೋದಿದೆಯಲ್ಲ ನೋಡಿ, ಮೊದಲಿನ ಕೆಲ ಬಸ್ನ ಗಾಜುಗಳು ನೀವು ಗಮನಿಸಿರಬಹುದು ಇದನ್ನು. ಆ ಬಸ್ನ ಗಾಜುಗಳು ಅದು ಹೊಡೆದ್ರೆ ಚೂರಾಗ್ಬಿಡೋದು, ಪೀಸ್ ಅದು. ಅಂದರೆ ಒಮ್ಮೆ ಒಂದು ಪೆಟ್ಟು ಬಿತ್ತು ಅಂದರೆ ಪೀಸ್ ಆಗ್ತಿತ್ತು. ಈ ಕೆಲವು ಬಸ್ಗಳ ಗಾಜುಗಳು ಹೇಗಿವೆ ಅಂತ ಹೇಳಿದ್ರೆ, ಆ ಗಾಜುಗಳು ಅದು ಪೀಸ್ ಆಗಿ ಉದುರೋಗ್ಬಿಡಲ್ಲ. ಈ ಗಾಜಿನ ಚೂರುಗಳು ಮನೇಲಿ ಒಂದು ಬಾಟಲ್ ಬಿದ್ದರೆ ಆಗುತ್ತಲ್ಲ, ಆ ಥರ ಆಗ್ತಿಲ್ಲ. ಅವು ಒಂದು ಶೀಟ್ ಕೊಟ್ಟಿರ್ತಾರೆ ಒಳಗಡೆ, ಅದು ನಿಮ್ಗೆ ಅಷ್ಟು ಸುಲಭಕ್ಕೆ ಅದು ಬ್ರೇಕ್ ಆಗಬಾರ್ದು, ಗಟ್ಟಿಮುಟ್ಟಾಗಿರಬೇಕು ಅಂಥೇಳಿ. ಇವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಅಲ್ಲಿ ಶುರುವಾಗುವಂಥ ಆ ಕಾರ್ಬನ್ ಡೈಆಕ್ಸೈಡು ಅದು ನಿಮಗೆ, ನೀವು ಯಾವಾಗ ಅದನ್ನು ಇನ್ಹೇಲ್ ಮಾಡೋಕ್ಕೆ ಶುರು ಮಾಡ್ತೀರಿ, ಆಘ್ರಾಣಿಸುವುದಕ್ಕೆ ಶುರು ಮಾಡ್ತೀರಿ, ಉಚ್ಛ್ವಾಸ ತೊಗೊಳ್ತೀರಿ ನೀವು, ಅವಾಗ ಏನಾಗ್ಬಿಡುತ್ತೆ ನಿಮಗೆ, ಒಂದು ಉಸಿರಾಟಕ್ಕೆ ನಿಮಗೆ ಕಷ್ಟ ಆಗಿಬಿಡುತ್ತೆ, ಬೆಂಕಿ ಸುಡೋಕ್ಕೆ ಶುರು ಮಾಡಿಬಿಡುತ್ತೆ, ಮೈಂಡು ಬ್ಲ್ಯಾಂಕ್ ಆಗುತ್ತೆ, ಗಾಬರಿ ಆಗುತ್ತೆ, ಏನು ಮಾಡೋ ಶಕ್ತಿಲಿ ನೀವಿರಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಮಲಗಿದ್ದವರು ಮಲಗಿದ್ದಲ್ಲೇ. ಇನ್ನೊಂದು ವಿಷಯ ಇದೆ ಇಲ್ಲಿ ಇಂಪಾರ್ಟೆಂಟು. ಈ ಬೆಳಗಿನ ಜಾವ 2 ಗಂಟೆಯಿಂದ 5 ಗಂಟೆ 6 ಗಂಟೆ ಇದೆಯಲ್ಲ, ಜೋರು ನಿದ್ರೆಯ ಸಮಯ. ಯಾವುದೇ ಸರ್ಕಾರ ನಿಜವಾಗಿಯೂ ಜನಗಳ ವಿಚಾರದಲ್ಲಿ ಕಾಳಜಿಯುಕ್ತವಾಗಿದ್ದರೆ ನಿಮಗೊಂದು 3 ಗಂಟೆಗಳ ಪ್ರಯಾಣ ತೊಂದರೆ ಆಗ್ಬೋದು ರೀ. ಈ ಮಾತು ಗಂಭೀರವಾಗಿ ಯೋಚನೆ ಮಾಡಿ ಎಲ್ಲರೂ. ಇಂಡಿಯಾದಲ್ಲಾಗಲಿ ಯಾವ ದೇಶದಲ್ಲಾದರೂ ಆಗಲಿ ಅಪಘಾತಗಳಾಗ್ತಿರೋದು ಈ ಬೆಳಗಿನ ಜಾವದ 2 ಗಂಟೆಯಿಂದ 5 ಗಂಟೆ ಒಳಗಡೆ. ನೀವು ಎಷ್ಟು ಅಪಘಾತ ಬೇಕಾದ್ರೂ ಚೆಕ್ ಮಾಡ್ಕೊಂಡು ಬನ್ನಿ. ಅಂದರೆ ಅದು ಜೋರು ನಿದ್ರೆಯ ಸಮಯ. ಮನುಷ್ಯ ಆ ಸಮಯದಲ್ಲಿ ನಿದ್ರೆಯನ್ನು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ಅಂತ. ಈಗ ನಾವು ಹೇಳ್ತೀವಿ, ಈಗ ಕಾಡೊಳಗಡೆ ಬಸ್ ಹೋಗಬಾರ್ದು, ನಿದ್ರೆ ಸಮಯ, ಪ್ರಾಣಿಗಳು ಓಡಾಡುವಂಥ ಸಮಯ. ಸೊ ಹಾಗಾಗಿ ಆ ಗಾಡಿಗಳನ್ನ ಸ್ಟಾಪ್ ಮಾಡಬೇಕು, ಕಾರ್ ಸ್ಟಾಪ್ ಮಾಡಬೇಕು ಅಂತ, ತೊಂದರೆ ಆಗುತ್ತೆ ಆ ಸಂದರ್ಭದಲ್ಲಿ ಅಂತ. ಈ ರೂಲು ಸಾರಿಗೆ ಡಿಪಾರ್ಟ್ಮೆಂಟ್ಗಳು ಮಾಡ್ಕೋಬೇಕು. ಬೆಳಗಿನ ಜಾವ 2 ಗಂಟೆಯಿಂದ 5 ಗಂಟೆ ಯಾವ ಬಸ್ ಎಲ್ಲಿವರೆಗೂ ಆದರೂ ಹೋಗಿರಲಿ, ಆ 2 to 5 ಅನ್ನೋ ಒಂದು ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ಚಾಲಕ ನಿದ್ರೆ ಮಾಡಿಬಿಡಲಿ. ಬಸ್ಸು ನಿಂತಿರಲಿ ಪರವಾಗಿಲ್ಲ, ನಿದ್ರೆ ಮಾಡಲಿ ರೀ. ಸಾಯೋದಕ್ಕಿಂತ ನಿದ್ರೆ ಮಾಡೋದು ಮೇಲಲ್ವೇನ್ರಿ? ಸಾವು ನಿದ್ರೆ ನಮಗೆ ನಿದ್ರೆ ಮೇಲಲ್ವಾ? ಸೊ ಈ ಪ್ರಯಾಣವನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಆ ಒಂದು ಅವಧಿಯಲ್ಲಿ ಯಾವುದೇ ಗಾಡಿಗಳಾಗಲಿ, 2 ವೀಲರ್ ಆದರೂ ಇದೇ ಮಾತೆ, ಕಾರ್ ಆದರೂ ಇದೇ ಮಾತೆ, ಇವುಗಳಾಗದೆ ನಾವೇನೋ ಪರಿಹಾರ ಈ ಟೆಕ್ನಾಲಜಿ ಹೆಸರುಗಳಲ್ಲಿ ಮನುಷ್ಯ ಆ ಶವಪೆಟ್ಟಿಗಳಲ್ಲಿ ಉರಿದು ಸತ್ತು ಹೋಗ್ತಾ ಇದ್ದಾನಲ್ರಿ. ಇದಕ್ಕಿಂತ ದುರಂತ ಇದೆಯಾ? ಯಾಕೆ ಒಂದು ಮ್ಯಾನ್ಯುಯಲ್ ಡೋರ್ ಇರಬಾರ್ದು? ಯಾಕೆ ಈಸಿಲಿ ಬ್ರೇಕಬಲ್ ಗ್ಲಾಸ್ ಹಾಕಬಾರ್ದು? ಈ ಥರದ್ದು ಆದ ತಕ್ಷಣ ಎಲ್ಲ ಗಾಜುಗಳು ಅಥವಾ ಆಚೆ ಬರೋಕ್ಕಿದ್ದ ದಾರಿಗಳು ತನ್ನಿಂತಾನೇ ಓಪನ್ ಆಗುವಂಥ ಯಾಕೆ ಒಂದು ವ್ಯವಸ್ಥೆ ಮಾಡಬಾರ್ದು? ಎಲ್ಲ ಟೆಕ್ನಾಲಜಿನೇ ಅಲ್ವೇನ್ರಿ? ಎಲ್ಲ ನಮ್ಮ ಕೈಲೇ ಇರೋದಲ್ವಾ? ಒಂದು ದುರಂತ ಆಯ್ತಪ್ಪ, ಸಡನ್ನಾಗಿ ಒಂದು ಈ ಥರದ ಬೆಂಕಿ ಬಂತು, ಒಂದು ಡ್ಯಾಶ್ ಆಯಿತು ಅಂದಾಗ ಆಟೋಮೆಟಿಕ್ಕಾಗಿ ಪ್ರತಿ ಸೀಟಿನ ಪಕ್ಕದಲ್ಲಿರ್ತಕ್ಕಂಥ ಡೋರ್ಗಳು ಓಪನ್ ಯಾಕೆ ಆಗಬಾರ್ದು? ಒಂದು ಡೋರ್ ಯಾಕೆ ನಾವು ಕ್ರಿಯೇಟ್ ಮಾಡಬಾರ್ದು? ಮನುಷ್ಯನ ಜೀವನಕ್ಕೆ ಅವನು ಅದಕ್ಕಿಂತ ಇನ್ನೇನು ಮೌಲ್ಯಯುತವಾಗಿರೋದಿದೆ ಹೇಳಿ ಅಲ್ವಾ? ಅದಾಗಲ್ಲ, ಎಲ್ಲ ಪ್ಯಾಕ್ಡು. ನೀವು ಏನೇ ಆಗಲಿ ಥರದ ಬೆಂಕಿ ಹೊತ್ಕೊಳ್ತು ಅಂದರೆ ಡ್ರೈವರ್ ಸೀಟ್ ಮುಂಭಾಗಕ್ಕೆ ಬಂದು ಅಲ್ಲಿ ಎಡಗಡೆಗೆ ಬಂದು ಆ ಡೋರಲ್ಲೇ ಇಳಿಬೇಕು, ನೀವು ಅಲ್ಲೇ ಇಳಿಬೇಕು ನೋಡಿ. ನಿಮ್ಗೆ ಆಪ್ಷನ್ನೇ ಇಲ್ಲ ರೀ. ಮಲಗಿರ್ತಾರೆ, ಯಾವ ದಿಗ್ಬರು 2 ಗಂಟೆ ಜೋರು ನಿದ್ರೆ, ಏನಾಗಿದೆ ಅಂತ ಅವ್ರ ಕಣ್ಣು ಬಿಟ್ಟು ನೋಡಿ
ಅದು ಎಚ್ಚೆತ್ತುಕೊಳ್ಳುವಷ್ಟರಲ್ಲೇ ನಮಗೆ ಕಾಲ ಮಿಂಚಿ ಹೋಗ್ಬಿಟ್ಟಿರುತ್ತೆ. ಸಣ್ಣದೊಂದು ಪ್ಯಾಸೇಜ್ ಇರುತ್ತೆ, ಈ ಕಡೆ ಸಿಂಗಲ್ ಸೀಟು, ಈ ಕಡೆ ಡಬಲ್ ಸೀಟು. ಆ ಸೀಟಲ್ಲಿ ಇರುತ್ತಲ್ಲ, ಎಲ್ಲ ರಶ್ ಆಗ್ತಾರಲ್ಲ ಅಲ್ಲಿ ಎದುರುಗಡೆ, ಓಡೋಕ್ಕೂ ಆಗಲ್ಲ, ನುಗ್ಗಕ್ಕೂ ಆಗಲ್ಲ, ಧಾವಸಕ್ಕಾಗಲ್ಲ, ಪಾರಾಗಕ್ಕಾಗಲ್ಲ. ಸೊ ಇದು ವ್ಯವಸ್ಥೆ. ತನ್ನಿಂತಾನೇ ಪ್ರತಿ ಬಸ್ನ ವಿಂಡೋ ತನ್ನಿಂತಾನೇ ಓಪನ್ ಆಗಬೇಕ್ರಿ. ಈ ಥರ ದುರಂತಗಳಾದಾಗ ಆ ಥರದ್ದು ಆಟೋಮೆಟಿಕ್ ಮಾಡಿ ನೋಡಿ. ಮ್ಯಾನ್ಯುಯಲ್ ಡೋರ್ ಓಪನ್ ಆಗಲಿ ಪರವಾಗಿಲ್ಲ, ಎ ಸಿ ಇಲ್ಲದೆ ಏನು ಯಾರೋ ಸತ್ತೋಗ್ಬಿಡಲ್ಲ. ನೋ, ಎ ಸಿ ಎ ಸಿ ಎ ಸಿ, ಅಯ್ಯೋ ಸೆಕೆ, ಓಕೆ, ಸಾವು. ಸೊ ಇದು ನಾವು ಏನೆಲ್ಲ ಅಪ್ಗ್ರೇಡ್ ಎಷ್ಟು ಸುಕೋಮಲವಾಗ್ತಾ ಇದ್ದೀವಲ್ಲ ನಾವೆಲ್ಲ. ಸುಕೋಮಲ, ಅಬ್ಬಾ ನನಗೆ ಎ ಸಿ ಇಲ್ಲ ಅಂದ್ರೆ ಆಗಲ್ಲ, ಅಯ್ಯೋ ನಾನು ಡಸ್ಟ್ ಅಂದ್ರೆ ಆಗಲ್ಲ, ಅಯ್ಯೋ ಆಚೆ ವಿಂಡೋ ತೆಗೆದುಬಿಟ್ರೆ ಒಳಗಡೆ ಎ ಸಿ ಎಲ್ಲ ಬಿಸಿ ಬಂದುಬಿಟ್ಟು ಎ ಸಿ ಎಲ್ಲ ಹಾಳಾಗ್ಬಿಡುತ್ತೆ. ಇಷ್ಟು ಸೊಫೆಸ್ಟಿಕೇಟೆಡ್ ಆಗಿಬಿಟ್ಟಾಗ ಅದು ಏನು ವಾಪಸ್ ಕೊಡುತ್ತೋ ಅದನ್ನು ತೊಗೊಳಕ್ಕೂ ನಾವು ಅಷ್ಟೇ ಫ್ರೀಯಾಗಿರಬೇಕು. ನೋಡಿ, ಅವ್ರು ಯಾರ ಹೆಣ್ಣು ಮಕ್ಕಳೆಲ್ಲ ಬಸ್ಸಲ್ಲಿ ಜಿಗಿದು ಅವರೆಲ್ಲ ಬಂದು ಪಾರಾಗಿದ್ದಾರೆ, ಎಲ್ಲಿ ಹೋಗಬೇಕು ಗೊತ್ತಾಗ್ತಿಲ್ಲ ಅವ್ರಿಗೆ. ಆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದನ್ನು ಏನು ಮಾಡ್ಬೋದು ಹೇಳಿ? ಸೊ ಇಂಥ ವಿಚಾರದಲ್ಲಿ RTO ರಾಮಲಿಂಗಾರೆಡ್ಡಿಯವರು, ಬೇರೆ ಬೇರೆ ರಾಜ್ಯದ ಸಾರಿಗೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಈ ಬಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲೇ ಬಹಳ ಗಮನ ಹರಿಸ್ಬೇಕು. ಚೈನಾದಲ್ಲಿ ಏನಕ್ಕೆ ಸ್ಲೀಪರ್ ಕೋಚ್ಗಳು ಬ್ಯಾನ್ ಆಯಿತು ಸ್ಟಡಿ ಮಾಡಬೇಕಲ್ವ, ನಾವು ಓದಬೇಕಲ್ವೇನ್ರಿ ಅದನ್ನು? ನಾವು ಯಾಕೆ ಬ್ಯಾನ್ ಮಾಡಿಬಿಟ್ರು ಚೈನಾದಲ್ಲಿ ಇದನ್ನು? ಸಮಸ್ಯೆ ಇದೇ ಕತೆಗಳು, ಸೇಮ್ ಕತೆ. ಬೆಂಕಿ ಉರಿದು ಹೋಗ್ಬಿಡೋದು, ಅಪಘಾತ ಆಗೋದು ಬೇರೆ, ಮನುಷ್ಯ ಕೆಳಗಡೆ ಬಿದ್ದು ಕೈಯೋ ಕಾಲ ಮುರ್ಕೊಳ್ಳೋದು ಬೇರೆ. ನಿಜ ಅಲ್ವಾ? ಅಪಘಾತ ಆಯಿತು ಅಂದರೆ ಸುಟ್ಟೋಗೆ ನೀನು ಸತ್ತೋಗ್ಬೇಕು ಅನ್ನೋದು ವೈ? ಸೊ ಇಂಥ ವಿಚಾರಗಳು ನಾವು ಪರಿಹಾರ ಕಂಡು ಹಿಡಿಯದೆ ಇಂಥ ಬರೀ ಈ ಥರದ್ದು ಬಂದಾಗ ನಾವು 2 ದಿನ ಮಾತಾಡ್ತೀವಿ, ಇನ್ನೇನು ಮಾಡ್ಬೋದು ನಾವು? 2-3 ದಿನ ಮಾತಾಡ್ತೀವಿ, ಹೆಡ್ಲೈನ್ಸಲ್ಲಿ ಅದೇ ಇರುತ್ತೆ, ಸತ್ತೋದ್ರು ಅಂತ ಹೇಳ್ತೀವಿ, ಮನೆಯವ್ರನ್ನ ತೋರಿಸ್ತೀವಿ. ಆಮೇಲೆ ಇನ್ನೊಂದು ಬಸ್ ಇನ್ನೆಲ್ಲೋ ಆಗುತ್ತೆ, ಇದೇ ಕತೆ, ಸೇಮ್ ಕತೆ. ಸೊ ಇಂಥ ಬಸ್ಗಳಲ್ಲಿ ಆಟೋಮ್ಯಾಟಿಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನ ಪಕ್ಕದಲ್ಲಿರ್ತಕ್ಕಂಥ ಡೋರ್ ಓಪನ್ ಆಗಬೇಕು. ಕೆರೆಗೆ ಬಿದ್ದರೂ ನಂದು ಇದೇ ಮಾತೆ, ಹಳ್ಳಕ್ಕೆ ಬಿದ್ದರೂ ಇದೇ ಮಾತೆ. ಕೆರೆಗೆ ಬಿದ್ದಾಗೂ ಇದೇ ಕತೆ ರೀ. ಡೋರ್ ಸೈಡ್ ಬಿದ್ದುಬಿಟ್ಟು ತೊಂದಿಟ್ಕೊಳ್ಳಿ, ಬಸ್ ಪಲ್ಟಿ ಹೊಡೆದ್ಬಿಟ್ಟು ಆಚೆ ತರಬೇಕು ಅಂದರೆ ಮೊದಲೇ ನೀರಲ್ಲಿ ಮುಳುಗ್ತಾ ಇರ್ತಾರೆ ಅವರು. ನೀರಲ್ಲಿ ಮುಳುಗಿರ್ತಾರಾ? ಆ ಡೋರ್ ಬ್ರೇಕ್ ಮಾಡಿ ಮಧ್ಯಕ್ಕೊಬ್ಬ ಮನುಷ್ಯ ಈಜ್ಕೊಂಡು ಹೋಗಿ ಆ ಕಿಟಕಿಗಳ ಗಾಜುಗಳನ್ನು ಒಡೆದು ಅಲ್ಲಿಂದ ಅವ್ರನ್ನ ತೆಗಿಯೋ ಅಷ್ಟರಲ್ಲಿ ಹೊರಟೋಗಿರ್ತಾರೆ ಎಲ್ಲರೂ. ಇಬ್ಬರ ಬಚಾವಾದರು ಅಂತ ನಾವೇ ಓದ್ತೀವಿ. ಇದಾಗಬಾರ್ದಲ್ಲ. ಎವ್ರಿ ಸೀಟ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಜಾಗ ಓಪನ್ ಆಗಬೇಕು. ಇದಾಗದ ಹೊರತು ಈ ಥರ ಸಾವುಗಳಿಗೆ ಬರೀ ಮಾತಾಡ್ಕೊಂಡು ಕಾಲಹರಣ ಮಾಡೋದಾಗತ್ತೆ. ಅನೇಕರ ಮನೆಗಳಲ್ಲಿ ನಮಗೆ ನಾವು ನ್ಯೂಸ್ ಓದಬೇಕಾದ್ರೆ, ಯಾರೇ ಇದ್ರ ಬಗ್ಗೆ ಹೇಳಬೇಕಾದ್ರೆ 6 ಜನ ಸತ್ತರು, 7 ಜನ ಸತ್ತರು, ಒಂದು ನಂಬರ್ ಅಷ್ಟೇ. ಅದು ಬರೀ ಒಂದು ನಂಬರ್. ಎಷ್ಟೋ ಜನ ದೊಡ್ಡ ಆಕ್ಸಿಡೆಂಟ್ ಆಯ್ತಂತಪ್ಪ 7 ಜನ ಹೋಗ್ಬಿಟ್ರಂತೆ, ಅಷ್ಟೇ. 7 ಜನ ಅನ್ನೋದಷ್ಟೇ. ಆ 7 ಜನರ ಮನೆಯವರ ಪಾಲಿಗಿದೆಯಲ್ಲ, 7 ಜೀವನ, 7 ಬದುಕು, 7 ಕನಸುಗಳು, 7 ಸಾಧನೆ, 7 ಅವಲಂಬನೆ, 7 ಆರ್ಥಿಕ ನಷ್ಟ, 7 ಪ್ರಯತ್ನ ನಷ್ಟಗಳು. ಕನಸುಗಳಿಗೆ ಬೆಂಕಿ ಬಿದ್ದುಬಿಡುತ್ತಲ್ರಿ ಅವರೆಲ್ರಿಗೂ. ಯಾರೋ ಮಗಳಿಗೆ ಮದುವೆ ಮಾಡಬೇಕಾಗಿತ್ತು ಅಂತಾರೆ ಒಬ್ಬರು, ಯಾವುದೋ M.Tech ಮಾಡ್ತಿದ್ರು ಅಂತಾರೆ. ಅಪ್ಪ ಡ್ರೈವರೇ ಆಗಲಿ ರೀ, ಅದ್ಯಾರು ರಫೀಕ್ ಡ್ರೈವರೇ ಆಗಲಿ, ಆತನಿಗೊಂದು ಸಂಸಾರ ಇದೆ, ಅವನಿಗೊಂದು ಜೀವನ ಇದೆ. ಡ್ರೈವಿಂಗ್ ಮಾಡಿದ್ರೆ ಆತನ ಜೀವನ. ಏನು ಮಾಡ್ಬೇಕು ಅವ್ರ ಮನೆಯವ್ರೀಗ? ಇನ್ಯಾರಿಗೋ ಮದುವೆ ಫಿಕ್ಸ್ ಆಗಿದೆ, ಇನ್ಯಾರೋ ಓದ್ಕೊಂಡಿದ್ದಾರೆ, ಇನ್ಯಾವುದೋ ಬ್ಯಾಚುಲರ್ ಪಾರ್ಟಿಗೆ ಹೋಗ್ತಿದ್ರಂತೆ. ಎಲ್ಲ ತುಂಬ ಕನಸುಗಳ ಜೀವನದ ವ್ಯಕ್ತಿಗಳು ಸತ್ತೋಗ್ಬಿಟ್ಟಿರೋದು. ಏನಕ್ಕೆ ಈ ಥರ ನಾವು ಬಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ? ಇದೇ ಅಂತಿಮನಾ? ನಮ್ಮ ಯಾರ ಕೈಲೂ ಈ ಬಸ್ಗಳ ಅಪಘಾತವನ್ನು ಈ ಥರ ಉರಿಯೋದು ತಪ್ಸೋಕ್ಕಾಗದೇ ಇಲ್ವೇನ್ರಿ? ಇಷ್ಟು ಜನ ವಿಜ್ಞಾನಿಗಳು ಇದ್ದಾರೆ ನಮ್ಮ ನಡುವೆ ಓಡಾಡ್ತಾ ಇರ್ತಾರೆ. ದಯವಿಟ್ಟು ಈ ಒಂದು ವಿಚಾರದಲ್ಲಿ ಬಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ನೀವು ಈ ಥರ ಒಂದು ಬಸ್ ಬಿಡುಗಡೆ ಮಾಡಿ ನೋಡಿರಿ. ಆ ಬಸ್ಗೆ ಡಿಮ್ಯಾಂಡ್ ಬಂದಿಲ್ಲ ಅಂದರೆ ಕೇಳಿ. ಈಚ್ ಆ್ಯಂಡ್ ಎವ್ರಿ ಪ್ಯಾಸೆಂಜರ್. ಏನು ಹೇಳಿದ್ವಿ ನಾವು ಏರ್ ಇಂಡಿಯಾ ವಿಚಾರದಲ್ಲಿ ಏನು ಮಾತಾಡಿದ್ವಿ ಹೇಳಿ ನಾವು ಹಿಂದೆ ದಿನ? ಅದೇನೋ 11B 11 ಒಂದು ಸೀಟ್ ಇತ್ತಲ್ಲ ಅಲ್ಲಿ ಏರ್ ಇಂಡಿಯಾದಲ್ಲಿ, ವಿಂಡೋ ಎಮರ್ಜೆನ್ಸಿ ಎಕ್ಸಿಟ್ ಇತ್ತಲ್ಲ. ಇಡೀ ವಿಮಾನ ಅಪಘಾತ ಆದಾಗ ಆ ಮನುಷ್ಯ 11 ನಂಬರ್ ಸೀಟಿನ ಪಕ್ಕದ ಎಮರ್ಜೆನ್ಸಿ ಎಕ್ಸಿಟಿಂದ ಅಲ್ಲಿಂದ ಆಚೆ ಬಂದು ಹಾರಿ ಜೀವ ಉಳಿಸ್ಕೊಂಬಿಟ್ಟ ಅಂತ ಮಾತಾಡಿದ್ವಿ. ಒಂದು ಎಮರ್ಜೆನ್ಸಿ ಎಕ್ಸಿಟ್ ಹತ್ರ ಪ್ರಾಣ ಉಳಿಸ್ತು ಅಂದ ಮೇಲೆ ಪ್ರತಿಯೊಬ್ಬ ಮನುಷ್ಯ ಅದೇ ಸೀಟ್ ಬುಕ್ ಮಾಡ್ತಾ ಇದ್ದಾನಂತ. ಏನಕ್ಕೆ ಹೇಳಿ? ನಾನು ಸೇಫ್ ಇದ್ದೀನಿ ಅಂತ. ಒಂದು ಬಸ್ ಮಾಡಿ ನೋಡಿ, ಈ ಥರ ಒಂದೇ ಒಂದು ಬಸ್, ಫಸ್ಟ್ ಒಂದು ಪ್ರಾಯೋಗಿಕ ಒಂದು ಬಸ್ ಓಡಾಡಲಿರಿ. ಎಲ್ಲ ಸೀಟ್ಗಳ ಪಕ್ಕದಲ್ಲಿ ಇರ್ತಕ್ಕಂಥ ವಿಂಡೋಗಳು, ಆ ಒಂದು ದ್ವಾರವೋ ಓಪನ್ ಆಗಬೇಕು. ಏನೇ ಎಮರ್ಜೆನ್ಸಿ ಇದ್ದರೆ ಓಪನ್ ಆಗಬೇಕು, ಈಸಿಯಾಗಿ ಮನುಷ್ಯ ಆಚೆ ಬರಬೇಕು, ಅಷ್ಟೇ. ಒಂದೇ ಮಾತು. ಇಷ್ಟು ಬಂದು ಬಿಡಲಿ. ಅಪಘಾತ ನಾವು ತಪ್ಸೋಕ್ಕಾಗಲ್ಲ. ಅಪಘಾತ ನಡೆಯುವ ಸ್ಥಳ, ಸಮಯ, ದಿನಾಂಕ, ಸನ್ನಿವೇಶ, ಜಾಗ ನಾವು ಮೊದಲೇ ಊಹೆ ಮಾಡೋಕ್ಕಾಗಲ್ಲ. ನಡೆದು ಹೋಗುತ್ತದು. ಅಟ್ಲೀಸ್ಟ್ ಒಂದಷ್ಟು ಜೀವಗಳು ಉಳಿಲಿ ಅಂತ ಹೇಳಿ ಒಂದು ಕಾಳಜಿ. ಚಿತ್ರದುರ್ಗದ ಹಿರಿಯೂರಲ್ಲಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದುವೆ ಸಿದ್ಧತೆಯಲ್ಲಿದ್ದಂಥ ಮನೆಯಲ್ಲಿ ಮಸಣದ ಸೂತಕದ ಛಾಯೆ.
TV5 ಜೊತೆಯಲ್ಲಿ ನೋವು ಹಂಚಿಕೊಂಡಿದ್ದಾರೆ ಮಾನಸ ಅವರ ತಂದೆ ಚಂದ್ರೇಗೌಡ. ಮಾನಸ ಮದುವೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದರು ಕುಟುಂಬಸ್ಥರು. ಇದೇ ಭಾನುವಾರ ಮದುವೆ ನಿಶ್ಚಯದ ಬಗ್ಗೆ ಮಾತನಾಡಬೇಕಾಗಿತ್ತು, ಮದುವೆ ನಿಶ್ಚಯ ಆಗಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಹೀಗಾಗೋಯ್ತಲ್ಲ ಅಂಥೇಳಿ ತಂದೆ ನೋವಿನ ಮಾತು. ಮಗಳು ತಂದೆ, ಅಮ್ಮ ಮಗ ಅಟ್ಯಾಚ್ಮೆಂಟ್ ಜಾಸ್ತಿ ಎಲ್ಲರ ಮನೆಗಳಲ್ಲೂ ಜಾಸ್ತಿ ಅದು. ಅಪ್ಪನ ಜೊತೆ ಮಗಳ ಸಲಿಗೆ ಜಾಸ್ತಿ, ಅಮ್ಮನ ಜೊತೆ ಮಗನ ಸಲಿಗೆ ಜಾಸ್ತಿ. ಆ ಮಗನಿಗೇನಾದರೂ ಬೇಕಂದರೆ ಅಪ್ಪನ ಹತ್ರ ಡೇಟಾ ಕೇಳಲ್ಲ ಅವನು, ಅಮ್ಮನ ಹತ್ರ ಒಂದು ಮೊದಲು ಅಲರ್ಜಿ ಹಾಕೋದು, ಅಮ್ಮನಿಂದ ಅದು ಅಪ್ಪನಿಗೆ ಹೋಗುತ್ತೆ. ಮಗಳು ಅಪ್ಪನ ಜೊತೆಯಲ್ಲಿ, ಅಮ್ಮನ ಜೊತೆ ಅಷ್ಟಾಗಲ್ಲ. ಸೊ ಈ ಥರದ್ದು ಏನೇನೋ ಕನಸಿರುತ್ತೆ. ಮಗಳ ಮದುವೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಒಡವೆ ಖರೀದಿ ಮಾಡಬೇಕು, ಇಂಥ ಚೌಟಲ್ಲಿ ಮಾಡಬೇಕು, ಜೀವಮಾನದ ಕನಸಲ್ವಾ ಅದು. ಅಂಥ ತಂದೆ ಮಗಳ ಡೆಡ್ ಬಾಡಿ ಬಂದಾಗ ನೋವಾಗಲ್ವಾ ಅವ್ರಿಗೆ? ಓದುವಾಗಲೂ ಸಾಯುವಾಗಲೂ ಒಟ್ಟಾಗಿದ್ದಿದ್ದು ಮಾನಸ ನವ್ಯ. ಇವರು ಓದಬೇಕಾದ್ರೂ ಒಟ್ಟಾಗೆ ಓದ್ತಾಯಿದ್ರು, ಸಾಯಬೇಕಾದ್ರೂ ಒಟ್ಟಿಗೆ ಸತ್ತಿದ್ದಾರೆ ಅಂತ. ಬಾಲ್ಯದಿಂದ ಗೆಳತಿಯರಂತೆ ಇವರು ಮಾನಸ ಮತ್ತು ನವ್ಯ. LKGಯಿಂದ MTechವರೆಗೂ ಜೊತೆಯಾಗಿಯೇ ಓದ್ಕೊಂಡಿದ್ರು ಇವರಿಬ್ಬರು. ಬೆಂಗಳೂರಲ್ಲಿ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. 3 ವರ್ಷಗಳಿಂದ ಬೆಂಗಳೂರಲ್ಲಿ ಒಂದೇ ರೂಮಲ್ಲಿ ಕೂಡ ಇದ್ದರು. ಪ್ರವಾಸಕ್ಕೆ ಹೋಗಬೇಕಾದ್ರೆ ಒಟ್ಟಿಗೆ ಪ್ರಾಣ ಬಿಟ್ಟುಬಿಟ್ಟಿದ್ದಾರೆ ಮಾನಸ ಮತ್ತು ನವ್ಯ. ಒಂದು ಕಡೆ ಬಸ್ ದುರಂತದಲ್ಲಿ ಹಾಸನದ 2 ಯುವತಿಯರು ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಮುಂದಿನ ಏಪ್ರಿಲಲ್ಲಿ ನವ್ಯ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಅಷ್ಟರಲ್ಲೇ ಮಾಡದ ತಪ್ಪಿಗೆ ಜೀವನ್ನೇ ಬಿಟ್ಟುಬಿಟ್ಟಿದ್ದಾರೆ ನವ್ಯ. ಕ್ರಿಸ್ಮಸ್ ರಜೆ ಅಂಥೇಳಿ ಪ್ರವಾಸಕ್ಕೆ ಹೋಗಿದ್ದಾರೆ. ಎಲ್ಲರದ್ದು ಅದೇ. ಈ ಸಂದರ್ಭದಲ್ಲಿ ಈ ಕ್ರಿಸ್ಮಸ್ಸಿಂದ ಶುರುವಾಗುತ್ತೆ, ಹೊಸ ವರ್ಷ ಇರುತ್ತೆ. ಈ ಕ್ರಿಸ್ಮಸ್ 25ನೇ ತಾರೀಕು ಶುರುವಾದರೆ ಜನವರಿ 5ರವರೆಗೂ ಎಲ್ಲರೂ ಈ ಪ್ರವಾಸದ ಒಂದು ಹಂತದಲ್ಲೇ ಇರ್ತಾರೆ. ಅಲ್ಲಿ ಬೀಚ್ಗೆ ಹೋಗೋಣ, ಗೋಕರ್ಣಕ್ಕೆ ಹೋಗೋಣ, ಈ ಕಡೆ ಮಡಿಕೇರಿ ಕಡೆ ಹೋಗೋಣ, ಮೈಸೂರು ಕಡೆ ಹೋಗೋಣ, ಸಕಲೇಶ್ಪುರ ಹೋಗೋಣ, ಕೂರ್ಗ್ ಹೋಗ್ಬಿಡೋಣ, ಊಟಿಗೆ ಹೋಗೋಣ, ಈ ಥರದ್ದು ಒಂದಷ್ಟು ಇದೆ ಅಲ್ಲಿ. ಸೊ ಈ ಥರ ಪ್ರವಾಸಕ್ಕೆ ಅಂತ ಹೋದಾಗ ದುರ್ಮರಣ ಆಗಿರೋದು. ಚನ್ನರಾಯಪಟ್ಟಣದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಮದುವೆಗೆ 75% ಸಿದ್ಧತೆ ಆಗಿ ಹೋಗಿತ್ತು. ಬೀದಿ ಬದಿಯಲ್ಲಿ ಚಿತ್ರಾನ್ನ ಮೊಸರನ್ನ ಮಾರ್ಕೊಂಡು ಮಗಳನ್ನು ಸಾಕಿದ್ದಿವರು. ತಳ್ಳುಗಾಡಿಯಲ್ಲಿ ಒಂದು ಸಣ್ಣ ಹೋಟೆಲಲ್ಲಿ ಈ ಥರ ಸಣ್ಣ ಪುಟ್ಟ ಅಡುಗೆ ಮಾಡಿಕೊಂಡು ಅದನ್ನೆಲ್ಲ ಮಾರಿ ಮಗಳನ್ನು ಸಾಕಿದ್ದೆ ಸ್ವಾಮಿ, ಇದ್ದು ಮಗಳನ್ನು ಕಳ್ಕೊಂಡು ನಾನು ನೊಂದಿದ್ದೀನಿ ನಾನು ಅಂತ ಹೇಳಿ ಅವ್ರ ತಂದೆ ಮಂಜಪ್ಪ ಒಂದು ಕಡೆ ಕಣ್ಣೀರು ಹಾಕಿದ್ದಾರೆ. ಇಡೀ ರಾಜ್ಯವನ್ನೇ ಒಂದು ಕಡೆ ಈ ಒಂದು ಶೋಕದ ಕಡಲಲ್ಲಿ ಈ ಒಂದು ವಿಚಾರ ಮುಳುಗಿಸ್ಬಿಟ್ಟಿದೆ ರೀ. ಈ ದುರಂತ ಇದೆಯಲ್ಲ, ಇದು ಗೋಕರ್ಣಿಗೆ ಹೋಗ್ತಾ ಇದ್ದವ್ರು ಸತ್ತು ಹೋಗ್ಬಿಟ್ರು ಅಂಥೇಳಿ. ಸೊ ಇದ್ರಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಬ್ಬೊಬ್ಬರ ಮನೆಯ ಕಥೆಗಳು ಒಂಥರ ಗೋಳಿನ ಕಥೆಗಳೇ ಇವೆಲ್ಲ. ಮದುವೆ ಸಿದ್ಧತೆಯಲ್ಲಿದ್ದರು, ಒಟ್ಟೊಟ್ಟಿಗೆ ಓದ್ಕೊಂಡಿದ್ರು, MTech ಮಾಡ್ಕೊಂಡಿದ್ರು ಅಂದರೆ ಯೋಚನೆ ಮಾಡಿ. MTechವರೆಗೂ ಅವ್ರು ಓದಿಸಿದ ಮೇಲೆ ಅವ್ರ ಜೀವನ, ಅವ್ರ ಖುಷಿಯಿಂದಿರ್ತಕ್ಕಂಥ ಜೀವನ, ಅವರೊಂದು ಕೆಲಸ ಮಾಡ್ತಿದ್ದಾರೆ, ಒಂದು ಸಂಪಾದನೆ ಮಾಡ್ತಿದ್ದಾರೆ, ಅವ್ರಿಗೊಂದು ಮದುವೆ ಮಾಡಬೇಕು, ಆ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅಂಥೇಳಿ ಇಡೀ ಮನೆಯ ಸಂಬಂಧಿಕರ ಕನಸು ಒಂದು ಕಡೆ ಇರುತ್ತೆ. ಅಂಥದ್ರಲ್ಲಿ ಇವರೆಲ್ಲ ಈ ಥರ ಬೀದಿ ಹೆಣಗಳಾಗ್ಬಿಡ್ತಾರಲ್ಲ, ಸುಟ್ಟು ಕರಕಲಾಗಿ ನಮ್ಮ ಮಕ್ಕಳು ಯಾರು, ನಮ್ಮ ಮಗಳು ಯಾರು, ನಮ್ಮ ಮಗ ಯಾರು ಗೊತ್ತಾಗದ ಸ್ಥಿತಿಯಲ್ಲಿ ಇವ್ರ ಬಾಡಿ ಸಿಗುತ್ತೆ. ಅದಕ್ಕಿಂತ ಘೋರ ಇದೆಯೇನ್ರಿ? ಎತ್ತಿ ಮುದ್ದಾಡಿ ಬೆಳೆಸಿರ್ತಾರೆ ಮಕ್ಕಳನ್ನು, ಪುಟಾಣಿ ಮಕ್ಕಳಿಂದ ಬೆಳೆಸಿರ್ತಾರೆ, ಕನಸು ಕಂಡಿರ್ತಾರೆ. ತಮಗೆ ಸಾಧ್ಯವಾಗದೇ ಇದ್ದದ್ದನ್ನು ತಮ್ಮ ಮಕ್ಕಳು ಸಾಧಿಸಲಿ ಅಂಥೇಳಿ ತಮ್ಮದೆಲ್ಲವನ್ನು ಧಾರೆ ಇರ್ತಾರೆ. ಅಂಥ ಮಕ್ಕಳು ಯಾರು, ನನ್ನ ಮಗಳು ಯಾರು, ನನ್ನ ಮಗ ಯಾರು ಬಾಡಿನೇ ಗೊತ್ತಾಗಲ್ಲ. 3 ದಿನ ಬಿಟ್ಟು ಬನ್ನಿ, 4 ದಿನ ಬಿಟ್ಟು ಬನ್ನಿ, ಪರೀಕ್ಷೆಗಳಾಗಬೇಕು, ನಿಮ್ಮ ಸ್ಯಾಂಪಲ್ ಕೊಡಿ. ಅವ್ರ ಸ್ಯಾಂಪಲ್ ಕಲೆಕ್ಟ್ ಮಾಡಿರ್ತಾರೆ, DNA ಮ್ಯಾಚ್ ಮಾಡಬೇಕಲ್ಲಿ. ಈ ಥರದ ಗೋಳಿನ ಕಥೆಗಳಿವೆಲ್ಲವೂ ಕೂಡ. ಒಬ್ಬಳೇ ಒಬ್ಬಳು ಮಗಳನ್ನು ಕಳ್ಕೊಂಬಿಟ್ಟೆ ಅಂತ ಹೇಳಿ ತಂದೆ ತಾಯಿ ಇಬ್ಬರು ಅಂದರೆ ಎಲ್ಲರೂ ಅಲ್ಲಿ ಓಡಾಡ್ತಾ ಇದ್ದಾರೆ. ಮಂಜಪ್ಪ ಅವ್ರಿಗೆ ಓಡಾಡ್ತಾ ಇದ್ದಾರೆ ಅಲ್ಲಿ. ಸೊ ಓವರಾಲ್ ಇದೇನಾಗ್ತಿದೆ ಅಂತ ಹೇಳಿದ್ರೆ ಈ ತರಹದ ವಿಚಾರಗಳಲ್ಲಿ ನಾವು ಪ್ರತಿ ಸಲವೂ ಇದ್ರ ಬಗ್ಗೆ ಕರುಣಾಜನಕವಾಗಿ ನಡ್ಕೊಳ್ತೀವಿ ನಾವೆಲ್ಲರೂ. ಓಕೆ, ತಡೆಯೋಕ್ಕೆ ಏನಾರ ಮಾಡಬೇಕಲ್ಲ. ನೋಡಿ, ಈ ಥರ ಒಂದು ಬಸ್ಸು ಉರಿತಾ ಇದ್ದರೆ ಯಾರನ್ನು ರಕ್ಷಣೆ ಮಾಡ್ಬೋದು? ಆ ಬಸ್ ಉರಿತಾ ಇದೆಯಲ್ಲ, ಯಾರನ್ನು ರಕ್ಷಣೆ ಮಾಡ್ತೀರಿ ಹೇಳಿ ನೋಡೋಣ. ಅಷ್ಟು ಬೇಗ ಅದಕ್ಕೆ ನಾವು ರಕ್ಷಣೆ ಮಾಡುವಂಥ ಯಾವ ವ್ಯವಸ್ಥೆಯಲ್ಲಿದೆ? ಏನು ವ್ಯವಸ್ಥೆ ನಾವು ಮಾಡ್ಕೊಳ್ಬಹುದು? ಹೈವೇಗಳಲ್ಲಿ ಏನಾದರೂ ಮಾಡಬೇಕಾಗತ್ತಾ ನಾವು? ಸೊ ಇವೆಲ್ಲವೂ ಗಮನಿಸಬೇಕಾಗತ್ತೆ. ನಾವು ಮುಂದಿನ ಸಾವುಗಳನ್ನು ತಡೆಯೋ ದೃಷ್ಟಿಯಿಂದ ಸರ್ಕಾರಗಳು ಯೋಚನೆ ಮಾಡಬೇಕು. ಆ ಥರದ ಒಂದು ಬಸ್ಗಳು ನಮಗೆ ಸಿಗುವಂತಾಗಬೇಕು. ಬರಬಾರ್ದು ಸರ್. ಈ ಥರ ಪೇರೆಂಟ್ಸ್ಗೆ ಯಾರಿಗೂ ಈ ಥರ ಬರಬಾರ್ದು ಸರ್. ಈ ಥರ ಕಷ್ಟ ಬರಬಾರ್ದು. ಕೈಗೆ ಬಂದ ಮಗಳು ಸತ್ತೋಗೋದು ಅಂದರೆ ಏನು ಸರ್? ಕಷ್ಟಪಟ್ಟು ಓದಿಸಿ ಬೆಳೆಸಿ ಕೆಲಸ ಕೊಡಿಸಿ ಚೆನ್ನಾಗಿ ಬಾಳಿ ಬದುಕೋ ಟೈಮಲ್ಲಿ ಸತ್ತೋಗ್ಬಿಟ್ರೆ ಏನಾಗಬೇಕು ಸರ್? ಮದುವೆ ಇತ್ತು ಏಪ್ರಿಲ್ 28, 29ಕ್ಕೆ. ಮದುವೆ ಸಿದ್ಧತೆ 3% ಮದುವೆ ಸಿದ್ಧತೆ ಆಗೈತೆ. ಎಲ್ಲ ಸಿದ್ಧತೆ ಮಾಡ್ಕೊಂಡಾಗ ದೇವ್ರಿಗೆ ಹೋಗ್ಬತ್ತೀನಿ ಅಂತ ಹೋಗಿ ದೇವ್ರಿಗೆ ಹೋಗ್ಬೇಕಾದ್ರೆ ಮಗಳು ಸತ್ತೋದ್ರೆ ಯಾರಿಗೂ ಇಂಥ ಗತಿ ಬರಬಾರ್ದು.
ಇಂಥ ಗತಿ ಯಾರಿಗೂ ಯಾವ ತಂದೆ ತಾಯಿಗೂ ಬರಬಾರ್ದು ಸರ್, ಯಾವ ಶತ್ರುಗಳು ಬರಬಾರ್ದು. ಮಕ್ಳುಗಳು ಕಳ್ಕೊಳ್ಳೋದು ಕಷ್ಟ ತುಂಬ. ಸರ್ ಇವಾಗ ನೀವು ಚಿತ್ರದುರ್ಗಕ್ಕೆ ಹೋಗಿ ಬಂದ್ರಿ, ಗುರುತು ಏನಾದರೂ ಸಿಗ್ತಾ ಏನು? ಸಿಗ್ಲಿಲ್ಲ ಸರ್, ಸುಟ್ಟು ಕರ್ಕಲಾಗಿರೋದ್ರಿಂದ ಗೊತ್ತಾಗ್ಲಿಲ್ಲ. 5-6 ಬಾಡಿ ಇತ್ತು, ಒಂದು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಪ್ರತಿಯೊಬ್ಬರದ್ದು ಎಲ್ಲ ಲೋ ಇದ್ದಾರದು ಎಲ್ಲರದ್ದು DNA ಟೆಸ್ಟ್ಗೆ ಬೆಡ್ ಸ್ಯಾಂಪಲ್ ತಗೊಂಡಿದ್ದಾರೆ, ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಒಬ್ಬಳೆ ಮಗನೂ ಎಲ್ಲ ಚೆನ್ನಾಗಿದ್ರು. ಏರಿಯಾದಲ್ಲಿ ಯಾರನ್ನಾರು ವಿಚಾರಿಸಿ ತುಂಬ ಇಂಜಿನಿಯರ್ ಮುಗಿಸಿ M.Tech ಮುಗಿಸಿ ಕೆಲಸ ಮಾಡ್ತಿದ್ರು. ಹಿಂಗೆ ಇದಾಗಿ ಕ್ರಿಸ್ಮಸ್ ಡೇ ಬಂದಲಾಗಿ ಹಿಂಗೆ ಒಂದು ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ರು. ಹಿಂಗಾಗಿ ದುರಂತ ನಡೆದಿದ್ದು. ಚೆನ್ನಾಗಿದ್ದರು ಎಲ್ಲ ಒಟ್ಟಿಗೆ LKG UKG ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡೋದು. ಬೆಂಗಳೂರಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆಲಿ ಕೊನೆಯದಾಗಿ ಮಾತಾಡಿದ್ವಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಶುಕ್ರವಾರ ಶನಿವಾರ ಲ್ಯಾಬಿಗೆ ಪರಿಸ್ಥಿತಿ ಬರುತ್ತೆ, ಅದು ಯಾವತ್ತಿಗೂ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂದವರು. ಕೇಳಿದ್ದು ಇನ್ನೂ ಫಿಕ್ಸ್ ಮಾಡಿರಲಿಲ್ಲ, ಮಾತುಕತೆ ಎಲ್ಲ ಆಗಿತ್ತು. ಹಿಂಗೆ ಭಾನುವಾರ ಬಂದ್ಬಿಟ್ಟು ಎಲ್ಲ ಮಾತಾಡೋಣ ಅಂತ ಹೇಳಿದ್ನು. ಹೀಗಾಗಿ ಅಷ್ಟೊಳಗೆ ಹಿಂಗೆ ಇದ್ದವ್ರು. ನಾನು 8 ವರ್ಷ ಆಯಿತು ಬಂದು. ಸ್ವತ್ತ ಅಕ್ಕ ತಂಗಿರಂಗಿದ್ದು ಓದ್ತಿದ್ಲು ಚೆನ್ನಾಗಿ. ಇವಾಗ ಒಂದು 2 ವರ್ಷನ ಆಯ್ತು ಕೆಲಸಕ್ಕೆ. ಅವ್ನ ತಮ್ಮನೂ ಈಗ ಓದಿ ಮುಗಿಸಿ ಕೆಲ್ಸಕ್ಕೆ ಹೋಯ್ತು. ಮದುವೆ ಮಾಡಬೇಕು ಅಂತ ಭಾರಿ ಕನ್ಸು ಕಟ್ಕೊಂಡಿತ್ತು ಅವ್ರ ಅಮ್ಮ. ಪಾಪ ವಾರ ಬರೋದು. ಯಲ್ಲಪ್ಪ ಸೋಲಾರಗೊಪ್ಪ ಇದ್ದಾರೆ ಇದೀಗ ಡೀಟೇಲ್ಸ್ ಕೊಡಲಿಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಲ್ಲಪ್ಪ ಥರ ರಾಜ್ಯ ಬೆಚ್ಚಿ ಬೀಳಿಸುವಂಥ ಒಂದು ದುರ್ಘಟನೆ ಇದು. ಇಂಥವು ಆಗಬಾರದು, ಇಂಥದ್ದು ಆಗಬಾರ್ದು ಅಂತ ಹೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳು ಸರ್ಕಾರ ತಗೊಳ್ಬೇಕಾಗುತ್ತೆ ವಾಹನಗಳ ವಿಚಾರದಲ್ಲಿ. ಇದು ಇನ್ನೊಂದು ಕಡೆ, ಈಗ ಸತ್ತಿರೋ ನೋವೇ ಒಂದು ಕಡೆ, ಅದರಲ್ಲಿ ಬಾಡಿ ಯಾರ್ದು, ನಮ್ಮ ಮಗಳದ್ದು ಯಾವ ದೇಹ, ನಮಗದು ಕೊಡಬೇಕು ಅನ್ನೋ ಅದಕ್ಕೂ ಒಂದಷ್ಟು ಪರೀಕ್ಷೆಗಳಿಗೆ ಆಗಬೇಕಾಗತ್ತೆ. ಎಷ್ಟು ಹೊತ್ತು ಹಿಡಿಯಬಹುದಾಗತ್ತೆ ಅವ್ರು ಯಾರ್ಯಾರು ಸಂಬಂಧಿಕರು, ಮೃತರ ಸಂಬಂಧಿಕರು, ಅವರುಗಳಿಗೆ ಮೃತದೇಹ ಹಸ್ತಾಂತರ ಮಾಡೋದಕ್ಕೆ ಅಂತ. ರಮಕಾಂತ್, ಈಗಾಗಲೇ ಏನು ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಂತಹ ಏನು ಬಸ್ ದುರಂತ ಇದೆ, ಈ ಒಂದು ಬಸ್ ದುರಂತ ಸಂಬಂಧಪಟ್ಟಂಗೆ ಈಗಾಗಲೇ 6 ಜನರ ಮೃತದೇಹಗಳು ಸಿಗದಂತ ಏನು ಗುರುತು ಪತ್ತೆ ಸಿಗದಂತ ಪರಿಸ್ಥಿತಿಗೆ ತಲುಪಿವೆ. ಯಾಕಂದ್ರೆ 6 ದೇಹಗಳು ಇವತ್ತು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಹೀಗಾಗಿ ಅವರ ಸಂಬಂಧಿಕರು ಯಾರಿಗೆ ಕೊಡಬೇಕು, ಯಾವ ಮೃತದೇಹವನ್ನ ಯಾರಿಗೆ ಕೊಡಬೇಕು ಅನ್ನೋದೇ ಇವತ್ತು ದೊಡ್ಡದಂತಹ ಗೊಂದಲ ಇಲ್ಲಿ ಸೃಷ್ಟಿಯಾಗಿದೆ. ಹೀಗಾಗಿ ಇದಕ್ಕೆ ಕೊನೆ ಅಸ್ತ್ರ ಅಂತಂದ್ರೆ FSL ಅಂದ್ರೆ ಒಂದು DNA ವರದಿ ಮಾಡಬೇಕು. ಆ DNA ಅಂತಂದ್ರೆ ವರದಿ ಇಲ್ಲಿ ಅಂದ್ರೆ FSL ಇಲ್ಲಿ ಅಂತ ಮಾಡಬೇಕು. ಹುಬ್ಬಳ್ಳಿಯಲ್ಲಿ ಒಂದು ಪ್ರಾದೇಶಿಕ ಕಚೇರಿ ಇದೆ. 16 ಜಿಲ್ಲೆಗಳು ಹುಬ್ಬಳ್ಳಿಯ ವ್ಯಾಪ್ತಿಯಲ್ಲಿ ಬರುತ್ತವೆ. ಇದರ ಅಡಿಯಲ್ಲಿ ಬರುವಂತದ್ದು ಈ ಚಿತ್ರದುರ್ಗದಿಂದ ಈಗಾಗಲೇ ಅಂತಂದ್ರೆ ರಕ್ತದ ಮಾದರಿ ಏನು 6 ಜನ ಅವರ ಪೋಷಕರಿದ್ದಾರೆ, ತಂದೆ ಇಲ್ಲ ತಾಯಿ, ಒಬ್ಬರದು ಇಲ್ಲಿ ಅಂತಾರೆ ರಕ್ತದ ಮಾದರಿಯನ್ನ ಅದು ನ್ಯಾಯಾಧೀಶರ ಸಮ್ಮುಖದಲ್ಲೇ ಒಂದು ಕಲೆಕ್ಟ್ ಮಾಡುವಂತ ಕೆಲಸವನ್ನ ಹಿರಿಯೂರು ಗ್ರಾಮೀಣ ಠಾಣೆ ಪೊಲೀಸರು ಮಾಡಿದ್ರೆ, ಅದರ ಜೊತೆಗೆ ಇಲ್ಲಿ ಅಂದ್ರೆ 6 ಜನ ಏನು ಮೃತದೇಹಗಳು ಈಗಾಗಲೇ 6 ಮೃತದೇಹಗಳಿದಾವೆ. 6 ಮೃತದೇಹಗಳಿಂದ ಇಲ್ಲಿ ಕೆಲವೊಂದಿಷ್ಟು ಏನು ಎಲುಬುಗಳನ್ನ ಈಗಾಗಲೇ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರೆ, ಆ ಎಲುಬು ತೆಗೆದುಕೊಂಡು ಹಿರಿಯೂರು ಗ್ರಾಮೀಣ ಠಾಣೆ ಪೊಲೀಸರು ಹುಬ್ಬಳ್ಳಿ ಹತ್ತ ಬರ್ತಿದ್ರೆ, ಹುಬ್ಬಳ್ಳಿಗೆ ಬಂದು ಇಲ್ಲಿ ಅಂದ್ರೆ ಸಾಯಂಕಾಲದ ಹೊತ್ತಿಗೆ ಒಂದು FSL ಗೋಕುಲ್ ರಸ್ತೆಯಲ್ಲಿರುವಂತಹ ಒಂದು FSL ಕಚೇರಿಗೆ ತಲುಪಿದ ನಂತರ ಇಲ್ಲಿ ಅಂತಂದ್ರೆ ಈ FSL ವರದಿ ಸಿದ್ಧಾಗಲಿಕ್ಕೆ ಸುಮಾರು ಇಲ್ಲಿ ಅಂದ್ರೆ 24 ಗಂಟೆಗಳು ಬೇಕು. ಇಲ್ಲವೇ ಅಂತಂದ್ರೆ ಒಂದೊಂದು ಎಲುಬಿಗೆ ಅವರು ಒಂದೊಂದು ಆರ್ಟಿಕಲ್ ಅಂತಾರೆ. ಇಲ್ಲಿ ಎಷ್ಟು ಆರ್ಟಿಕಲ್ ಒಂದು ಹಿರಿಯೂರು ಪೊಲೀಸರು ತೆಗೆದುಕೊಂಡಿದ್ರೆ ಅನ್ನೋದ್ರ ಬಗ್ಗೆ ಇಲ್ಲಿ ಅಂತಂದ್ರೆ ಮೇಲೆ ವರದಿಸಿದ್ದಾಗುತ್ತೆ. ಏನಾದ್ರೂ ಅವ್ರು ಹೆಚ್ಚಿಗೆ ಆರ್ಟಿಕಲ್, ಯಾಕಂದ್ರೆ ಬೇರೆ ರೀತಿಯಿಂದ ಒಂದು ಎಲುಬು ಇಲ್ಲಿ ಒಂದು ಕೈನ ತೆಗೆದುಕೊಂಡು ಬಂದ್ರೆ ಇನ್ನೊಬ್ಬರದ್ದು ಕಾಲು ತೆಗೆದುಕೊಂಡು ಬರ್ತಾರೆ. ಆಯಾ ಎಲುಬುಗಳ ಆಧಾರದ ಮೇಲೆ ಅಂದ್ರೆ ಒಂದು FSL ಇದ್ರ ಪ್ರಕಾರ ಒಂದು ಆರ್ಟಿಕಲ್ ಅಂತ ಹೇಳಿದ್ರೆ ಎಷ್ಟು ಆರ್ಟಿಕಲ್ ತೆಗೆದುಕೊಂಡು ಬರ್ತಾರೆ ಅದರ ಮೇಲೆ ಇಲ್ಲಿ ವರದಿ ಸಿದ್ಧ ಆಗುತ್ತೆ. ಇಲ್ಲಿ 24 ಗಂಟೆ ಆದ್ರೂ ಆಗ್ಬೋದು, 48 ಗಂಟೆಗಳ ಆಗ್ಬೋದು ಅನ್ನೋದು FSL ಅಧಿಕಾರಿಗಳು ಹೇಳಿರುವಂತದ್ದು. ಯಾಕಂದ್ರೆ ಈಗಾಗಲೇ ಈ ಸಂಪಟ್ಟಿಗೆ ಒಂದು ಕಡೆ ರಾಜ್ಯ ಸರ್ಕಾರ ಈ FSL ಅಧಿಕಾರಿಗಳಿಗೆ ಒಂದು ಸೂಚನೆ ನೀಡಿದ್ದು ಏನು ಅಂತಂದ್ರೆ, ಉಳಿದ ಯಾವುದೇನು FSL ವರದಿ ಸಿದ್ಧ ಈಗ ಏನ್ ಮಾಡ್ತಿರೋ ಎಲ್ಲವನ್ನೂ ಸೈಡ್ ಇಡಿ, ಈ ಕುಟುಂಬಸ್ಥರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡಬೇಕು. ಆದಷ್ಟು ಬೇಗ ಇಲ್ಲಿ ಅಂದ್ರೆ 6 ಮೃತದೇಹಗಳ ಒಂದು ಗುರುತು ಪತ್ತೆ ಮಾಡಿ ಈ ರಕ್ತದ ಮಾದರಿ ಅಡಿಯಲ್ಲಿ DNA ಪರೀಕ್ಷೆ ಮಾಡಿ ಆದಷ್ಟು ಬೇಗ ಅಂತ ವರದಿ ಕೊಡಿ ಅಂತ ಇದರಾಗಲೇ ಸೂಚನೆ ನೀಡಿದೆ. ಇದರ ಹಿನ್ನೆಲೆಯಲ್ಲಿ ಈ
ಗೋಕುಲ್ ರಸ್ತೆಯಲ್ಲಿರುವಂತಹ FSL ಅಧಿಕಾರಿಗಳು ಮತ್ತು ಅಲ್ಲಿರುವಂತಹ ಸಿಬ್ಬಂದಿಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಿರಿಯೂರನ್ನ ಬಿಟ್ಟಂತಹ ಈಗಾಗಲೇ ಅವನ 6 ಎಲುಬುಗಳನ್ನ ಮತ್ತು ರಕ್ತದ ಮಾದರಿಗಳನ್ನ ತೆಗೆದುಕೊಂಡು ಹಿರಿಯೂರಿಂದ ಪೊಲೀಸರು ಬಿಟ್ಟಿದ್ದಾರೆ. ಹುಬ್ಬಳ್ಳಿಗೆ ಬಂದ ತಕ್ಷಣ ಇಲ್ಲಿ ಅಂದ್ರೆ ಸರಿ ಸುಮಾರು ಸಾಯಂಕಾಲ 6 ಗಂಟೆ ಇಂದ್ರೆ ಇಲ್ಲಿ ಅಂತಂದ್ರೆ ಈ ಒಂದು ವರದಿ ಸಿದ್ಧವಾಗುತ್ತೆ. ಬರೋಬ್ಬರಿ 48 ಗಂಟೆಗಳ ಬೇಕು. ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಒಟ್ಟು ಸಾವಿನ ಸಂಖ್ಯೆ 7ಕ್ಕೇರಿದೆ. ಇದರ ಜೊತೆಗೆ 6 ಮೃತದೇಹಗಳು ಪತ್ತೆಯಾದಂತಹ ಪರಿಸ್ಥಿತಿಗೆ ಈಗಾಗಲೇ ತಲುಪೆ. ಇದರ ಜೊತೆಗೆ ಇನ್ನಂತಂದ್ರೆ ಮಧ್ಯರಾತ್ರಿವರೆಗೂ ಸಹ ಇಲ್ಲಿ ಅಂದ್ರೆ ಬಸ್ ಚಾಲಕ ಯಾರಿದ್ರು ರಫೀಕ್ ಇಲ್ಲಂದ್ರೆ ಕುಟುಂಬದ ಜೊತೆ ಮಾತನಾಡಿದ್ರು. ರಾತ್ರಿ 12 ಗಂಟೆ ಸುಮಾರಿಗೆ ರಫೀಕ್ಗೆ ಒಂದು ಶಸ್ತ್ರಚಿಕಿತ್ಸೆ ಆಗುತ್ತೆ. ಆ ಶಸ್ತ್ರಚಿಕಿತ್ಸೆ ಆಗುವ ಮುಂಚೆ ಅಂದ್ರೆ ಕುಟುಂಬಸ್ಥರ ಜೊತೆ ಮಾತಾಡ್ತಾರೆ ರಫೀಕ್ 12 ಗಂಟೆ ನಂತರ ಮಾತಾಡ್ಲಿಲ್ಲ. ಶಸ್ತ್ರಚಿಕಿತ್ಸೆ ಬಳಿಕ ಮಾತಲ್ಲ. ಬೆಳಿಗ್ಗೆ 5 ಗಂಟೆಗೆ ಅವನು ಸಹ ಇಲ್ಲಿ ಅಂದ್ರೆ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. 5 ಗಂಟೆಗೆ ಇಲ್ಲಿ ಅಂದ್ರೆ ಆ ಕುಟುಂಬಸ್ಥರು ಹಿರಿಯೂರು ಗ್ರಾಮೀಣ ಠಾಣೆ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಈ ರೀತಿ ನಮಗೆ ಸಾವನ್ನಪ್ಪಿದ್ದಾನೆ ಅಂತೇಳಿ, ಆದಷ್ಟು ಬೇಗ ಬರಬೇಕು, ನೀವು ಮರಣೋತ್ತರ ಪರೀಕ್ಷೆಗೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಡ್ಬೇಕು, ನಮಗೆ ಮೃತದೇಹವನ್ನ ಹಸ್ತಾಂತರ ಮಾಡಬೇಕು ಅಂತೇಳಿ. ಆದ್ರೆ ಇಲ್ಲಿವರೆಗೂ ಹಿರಿಯೂರ ಪೊಲೀಸರು ಬಂದಿಲ್ಲ. ಒಂದ್ ಕಡೆ ಹಿರಿಯೂರ ಪೊಲೀಸರು ಇಲ್ಲಿ ಕಿಮ್ಸ್ಗೆ ಬರಬೇಕಾಗಿತ್ತು, ಆ ಕುಟುಂಬಸ್ಥರಿಗೆ ಆ ಮೃತದೇಹವನ್ನ ಹಸ್ತಾಂತರ ಮಾಡಬೇಕು. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಆದಷ್ಟು ಬೇಗ ಇಲ್ಲಿ ಅಂತಂದ್ರೆ ಈ DNA ಪರೀಕ್ಷೆ ಮಾಡಿಸ್ಬೇಕು ಅಂತಂದ್ರೆ FSL ಗೆ ಆದಷ್ಟು ಬೇಗ ಎಲುಬುಗಳನ್ನ ಏನು ಆರ್ಟಿಕಲ್ ಅಂತೇಳಿ ಆರ್ಟಿಕಲ್ಗಳು ಮತ್ತು ರಕ್ತದ ಮಾದರಿಗಳನ್ನ ತಂದು ಅವುಗಳನ್ನು ಸಹ ತಪಾಸಣೆ ಮಾಡ್ಲಿಕ್ಕೆ ಕೊಡಲು ಮುಂದಾಗಬೇಕಾಗಿದೆ ರಮಾಕಾಂತ್. ಥ್ಯಾಂಕ್ ಯು ಅಲ್ಲಪ್ಪ.